ಗೈಸ್, ವೆಲ್ಕಮ್ ಟು ಕೃಷಿ ಇನ್ಫೋ ಕನ್ನಡ ಚಾನಲ್. ನಾನು ನಿಮ್ಮ ಪ್ರಶಾಂತ್. ಇವತ್ತಿನ ಒಂದು ಟಾಪಿಕಲ್ಲಿ 2021-22 ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾರೆಲ್ಲ ಸ್ಟೂಡೆಂಟ್ ಇದ್ದೀರೋ, PUC ಆಗಿರ್ಬೋದು, BA ಆಗಿರ್ಬೋದು, BCom ಆಗಿರ್ಬೋದು, ಎನಿ ಒಂದು ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಯಾವುದೇ ಒಂದು ನೀವು ಕೋರ್ಸಲ್ಲಿ ಓದ್ತಿದ್ರು ಕೂಡ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಸೊ 2021-22 ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು SSC ಪೋಸ್ಟಲ್ಲಿ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಪ್ಲೈ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ನಿಮ್ಮ ಒಂದು ಮೊಬೈಲ್ನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ, ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ತಾ ಹೋಗ್ತೀನಿ. ನೀವು ನಾನು ಹೇಳ್ಕೊಟ್ಟಾಗೆ ನೀವು ಸ್ಟೆಪ್ ಬೈ ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ ಸೊ ನೀವು ಕೂಡ ಸ್ಕಾಲರ್ಶಿಪ್ನ ನಿಮ್ಮ ಒಂದು ಮೊಬೈಲ್ನಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಯಾವುದೇ ಒಂದು ಯೂಸ್ಫುಲ್ ವೀಡಿಯೋಸ್ಗಳನ್ನ ಹಾಕೋದು ಕೂಡ ಅದು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ನಾವು ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ. ನಿಮ್ಮಿಂದ ಬಯಸೋದು ಒಂದು ಲೈಕ್ ಅಷ್ಟೇ, ದಯವಿಟ್ಟು ಲೈಕನ್ನು ಮಾಡಿ. ಸೊ ಗೈಸ್, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಮೊಬೈಲ್ ಸ್ಕ್ರೀನ್ ಮೇಲೆ ಇರುವಂಥದ್ದು. ಸೊ ಇವಾಗ ನಿಮ್ಮೊಂದು ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ಕ್ರೋಮ್ ಬ್ರೌಸರ್ ಈ ರೀತಿಯಾಗಿ ಓಪನ್ ಆಗುವಂಥದ್ದು. ಸೊ ಇವಾಗ ಸರ್ಚ್ ಬಾರ್ಗೆ ಬಂದುಬಿಟ್ಟು ನೀವು SSB ಅಂತ ಅಂದ್ಬಿಟ್ಟು ಸರ್ಚನ್ನು ಮಾಡಬೇಕಾಗುತ್ತೆ. ಸೊ SSB ಅಂತ ಸರ್ಚನ್ನು ಮಾಡಿ. ನೀವು SSB ಬಿಟ್ಟು ಇನ್ನೇನು ಸರ್ಚನ್ನು ಮಾಡಿಬಿಡ್ತು. ಸೊ SSB ಅಂತ ನೋಡ್ಬೋದು, ಬರೀ SSB ಅಂತ ಮಾತ್ರ ಸರ್ಚನ್ನು ಮಾಡಿ. ಸರ್ಚನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ನಿಮಗೆ ಹಲವಾರು ಪೇಜಸ್ಗಳು ಬಂದಿರುವಂಥದ್ದು. ಸೊ ಇಲ್ಲಿ SSB ಪೋಸ್ಟ್ ಮೆಟ್ರಿಕುಲರ್ ಸ್ಕಾಲರ್ಶಿಪ್ ಅಂತ ಇಲ್ಲಿ ಇರುವಂಥದ್ದು. ಸೊ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ಇಂಗ್ಲೀಷಲ್ಲಿ ಇದೆ ನೋಡ್ಬೋದು, ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಸೊ ನೀವು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಡಿ, ಇದು ಹೋದ ವರ್ಷದ ವೆಬ್ಸೈಟ್ ಆಗಿರುವಂಥದ್ದು. ಸೊ ನೀವು ನಾನು ಮಾರ್ಕ್ ಮಾಡಿದ್ದೀನಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಬರುವಂಥದ್ದು. ಸೊ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಆದರೆ ಒಂದ್ಸಲ ರಿಫ್ರೆಶ್ ಮಾಡಿ, ಅದು ಸರಿ ಹೋಗುತ್ತೆ. ಸೊ ರಿಫ್ರೆಶ್ ಮಾಡ್ತೀನಿ, ನೋಡ್ಬೋದು ಸರಿ ಹೋಗಿದೆ. ಸೊ ಈ ರೀತಿಯಾಗಿ ಬಂದಾದ್ಮೇಲೆ ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ 3 ಡಾಟ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬಂದಿರುವಂಥದ್ದು. ಸೊ ನಿಮಗೆ ಈ ರೀತಿಯಾಗಿ ಓಪನ್ ಆಗುವಂಥದ್ದು. ಸೊ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಅಂತ ನೋಡೋದಾದ್ರೆ ಸೊ ನೋಡ್ಬೋದು ನಿಮಗೆ ಇಲ್ಲೇ ಕೊಟ್ಟಿರುವಂಥದ್ದು. ನಾನು ಝೂಮ್ ಹಾಕಿ ತೋರಿಸ್ತೀನಿ. ಸೊ ವಿದ್ಯಾರ್ಥಿಯ ನೋಂದಣಿ ಸಂಖ್ಯೆ ಅಂದರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಬೇಕಾಗುವಂಥದ್ದು. ಸೊ ನಿಮ್ಮ ಕಾಲೇಜಲ್ಲಿ ಕೊಡ್ತಾರ ರಿಜಿಸ್ಟರ್ ನಂಬರ್ ಅಥವಾ ಹಾಲ್ ಟಿಕೆಟ್ ನಂಬರ್ ಇಲ್ಲಿ ಬೇಕಾಗುವಂಥದ್ದು. ಸೊ ನೀವು ಯೂನಿವರ್ಸಿಟಿಗಳಲ್ಲಿ ವ್ಯಾಸಂಗ ಮಾಡ್ತಿದ್ದೀರಾ ಅಂದರೆ, ನೀವು ಡಿಗ್ರಿ ವ್ಯಾಸಂಗ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ನೀವು PUCನ ವ್ಯಾಸಂಗ ಮಾಡ್ತಿದ್ದೀರಾ ಅಂದರೆ ಅಥವಾ SLC ವ್ಯಾಸಂಗ ಮಾಡ್ತೀರಾ ಅಂದರೆ ಸ್ಯಾಟ್ ನಂಬರ್ ಅಂತ ಕೊಡ್ತಾರೆ. ಸೊ ನೀವು ಅದನ್ನು ಹಾಕ್ಬಿಟ್ಟು ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಸೊ ಇದೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ವಿದ್ಯಾರ್ಥಿಯ ಪೋಷಕರ ಆಧಾರ್ ಕಾರ್ಡ್ಗಳು ಬೇಕಾಗುವಂಥದ್ದು. ನಿಮ್ಮೊಂದು ಪೋಷಕರ ಆಧಾರ್ ಕಾರ್ಡ್, ನಿಮ್ಮ ತಂದೆ ತಾಯಿ ಇಬ್ಬರದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ತಂದೆ ಇಲ್ಲ ಅಂತಂದರೆ ತಾಯಿದು ಬೇಕಾಗುತ್ತೆ, ತಾಯಿ ಇಲ್ಲ ಅಂದರೆ ತಂದೆದು ಬೇಕಾಗುತ್ತೆ. ಸೊ ಇಬ್ಬರು ಇಲ್ಲ ಅಂತಂದರೆ ನಿಮ್ಮನ್ನು ಯಾರು ನೋಡ್ಕೊತಿದ್ದಾರೆ ಸೊ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್ ಇಲ್ಲಿಗೆ ಬೇಕಾಗುತ್ತೆ. ಸೊ ಇವಾಗ 4ನೇ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ಸೊ ಇದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮಾತ್ರ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ನ ದಾಖಲಾತಿ ಸಂಖ್ಯೆಯನ್ನು ನಿಮ್ಮ ಹತ್ರ ಇರಬೇಕು. ಸೊ ನೀವು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ನಲ್ಲಿ ಏನಾದರೂ ಅರ್ಜಿ ಸಲ್ಲಿಸಿಲ್ಲ ಅಂತಂದರೆ ಫಸ್ಟು ಅದನ್ನು ಅರ್ಜಿ ಸಲ್ಲಿಸ್ಬಿಟ್ಟು ಅದಾದಮೇಲೆ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ಸೊ ನೀವು ನೀಟಾಗಿ ಓದ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಸೂಚನೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಅಂತ ಕೊಟ್ಟಿರುವಂಥದ್ದು. ಸೊ ಇದನ್ನು ನೀವು ನೀಟಾಗಿ ಓದ್ಕೊಂಡು ಫಸ್ಟು ಅಲ್ಲಿ ನೀವು ಅಪ್ಲೈ ಮಾಡಿಬಿಟ್ಟು ಅದಾದಮೇಲೆ ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಇದೆ ಅಂತಂದರೆ ನಿಮ್ಮ ಒಂದು RD ನಂಬರಿಂದ ಶುರುವಾಗುವಂಥ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ನಿಮಗೆ ಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು. ಸೊ ಇದು 5ನೇ ಡಾಕ್ಯುಮೆಂಟ್ಸ್ ಆಗಿರುವಂಥದ್ದು. ಹಾಗೆ ನೀವು ಈ ದೃಢೀಕರಣ ದಾಖಲಾತಿ ಸಂಖ್ಯೆ ಅಂತ ಕೇಳಿರುವಂಥದ್ದು, ಇದು ನಿಮ್ಮ ಕಾಲೇಜಲ್ಲಿ ಕೊಡ್ತಾರೆ. ಅದನ್ನು ಮುಂದಿನ ಪ್ರೊಸೆಸಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗೆ ನೆಕ್ಸ್ಟ್ ನೀವು ಅಂಗವಿಕಲರಾಗಿದ್ದರೆ ಸೊ ಅಂಗವಿಕಲರ ಕಾರ್ಡ್ ಮತ್ತು ಅದರ ಸಂಖ್ಯೆ ಬೇಕಾಗುವಂಥದ್ದು. ಸೊ ಅದಾದಮೇಲೆ ನಿಮ್ಮೊಂದು Gmail ID ಬೇಕಾಗುತ್ತೆ. ಅದಾದಮೇಲೆ ನೀವು ಕಾಲೇಜಲ್ಲಿ ನಿಮಗೆ ಕೊಡುವಂಥ ಅಡ್ಮಿಷನ್ ಸ್ಲಿಪ್ಪು ನಿಮಗೆ ಬೇಕಾಗುವಂಥದ್ದು. ನೀವು ಫೀಸ್ ಕಟ್ಟಿರ್ತಾರಲ್ಲ ಅಡ್ಮಿಷನ್ ಆಗಬೇಕಾದ್ರೆ ಸೊ ಆ ಸ್ಲಿಪ್ಪು ಬೇಕಾಗುವಂಥದ್ದು. ಇದರ ಜೊತೆಗೆ ನಿಮಗೆ ಆಧಾರ್ ಕಾರ್ಡ್ ಬೇಕು. ಸೊ ಹಾಗೆಯೇ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಇವು ಕೂಡ ಬೇಕಾಗುವಂಥದ್ದು. ಸೊ ನಿಮ್ಮ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗುವಂಥದ್ದು. ಸೊ ನೀವೇನಾದರೂ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಿದ್ದೀರಾ ಅಂತಂದರೆ ನೀವು SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಬೇಕಾಗುವಂಥದ್ದು. ಸೊ ಹಾಗೆ ಡಿಪ್ಲೊಮಾ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಹಿಂದಿನ ವರ್ಷ ಯಾವುದಿದೆ ಸೊ ಅವೆರಡು ಡಾಕ್ಯುಮೆಂಟ್ಸ್. ಸೊ ಹೀಗೆ ನೀವು ಯಾವುದೊಂದು ಕೋರ್ಸ್ ಮಾಡ್ತಿದ್ದೀರೋ ಅದರ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗುತ್ತೆ.
ಮತ್ತು SLC ಮಾರ್ಕ್ಸ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ನೀವು ಅಲ್ಲಿ ಡಾಕ್ಯುಮೆಂಟ್ಸಲ್ಲಿ ನೀವು ಕೊಡಬೇಕಾಗುತ್ತೆ, ಅಪ್ಲೈ ಮಾಡಬೇಕಾದ್ರೆ ಎಲ್ಲನೂ ಕೊಡಬೇಕಾಗುತ್ತೆ. ಸೊ ನಿಮಗೆ ಇಷ್ಟು ಬೇಕಾಗಿರುವಂಥದ್ದು. ಸೊ ಇವಾಗ ಅಪ್ಲೈ ಮಾಡುವಂಥ ಪ್ರೊಸೀಜರ್ಗೆ ಬಂದರೆ ನೀವು ಫಸ್ಟ್ ಇಲ್ಲಿ ಖಾತೆಯನ್ನು ಶುಚೀಕರಿಸಬೇಕಾಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಈ ಒಂದು ವೆಬ್ಸೈಟಲ್ಲಿ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೀವು ಹಿಂದೆ ಏನಾದರೂ ನೀವು ಇಲ್ಲಿ ಅಪ್ಲೈನ ಮಾಡಿದರೆ ಕಾಲೇಜಿಗೆ ಅಥವಾ ನೀವು ಡಿಗ್ರಿಲಿ ನೀವು ಸೆಕೆಂಡ್ ಇಯರ್ ಅಥವಾ ಫೈನಲ್ ಇಯರ್ ಇದ್ದರೆ, ಸೊ ನಿಮ್ಮ ಹಿಂದಿನ ವರ್ಷ ನೀವೇನು ಅಪ್ಲೈ ಮಾಡಿದರೆ ಸೊ ನೀವು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ PUC ಮಾಡ್ತಿರುವಂಥವ್ರು, ಹಾಗೆಯೇ ಹಿಂದಿನ ವರ್ಷ ನೀವೇನಾದರೂ ಅಪ್ಲೈ ಮಾಡಿದರೆ ಸೊ ಹಳೆ ID ಇತ್ತು ಅಂತಂದರೆ ಅದನ್ನು ನೀವು ಹಾಕ್ಬಿಟ್ಟು ನೀವು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ ಮತ್ತು ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೀವೇನಾದರೂ ಹೊಸದಾಗಿ ಫ್ರೆಶರ್ ಆಗಿ ನೀವು ಇಲ್ಲಿ ಒಂದು ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ನೀವು ಇಲ್ಲಿ ಹೊಸದಾಗಿ ನೀವು ಖಾತೆಯನ್ನು ಶುಚೀಕರಿಸಬೇಕು. ಅದಾದಮೇಲೆ ನೀವು ಅಪ್ಲೈನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನಿಮ್ಮ ಹತ್ರ ID ಏನಾದರೂ ಮರ್ತಾಗಿತ್ತು ಅಂತಂದರೆ ಅದನ್ನು ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ID ರಿಕವರಿ ಮಾಡೋದು ಹೇಗೆ ಅಂತ, ಅಥವಾ ನಿಮ್ಮ ಹತ್ರ ID ಇತ್ತು ಪಾಸ್ವರ್ಡ್ ಇಲ್ಲ ಅಂತಂದರೆ ಪಾಸ್ವರ್ಡ್ ರಿಕವರಿ ಮಾಡೋದು ಹೇಗೆ ಅಂತಲೂ ಕೂಡ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಇವಾಗ ಹೊಸದಾಗಿ ಖಾತೆಯನ್ನು ಶುಚೀಕರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡ್ಬೋದು. ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಬರೋಣ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇದೆಯೇ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೌದು ಅಂತ ಕ್ಲಿಕ್ಕನ್ನು ಮಾಡಿ. ಸೊ ಎಲ್ಲರದನ್ನು ಆಧಾರ್ ಕಾರ್ಡ್ ಇದೆ ಅನ್ಕೋತೀನಿ. ಇಲ್ಲ ಅಂತಂದರೆ ದಯವಿಟ್ಟು ಹೋಗಿ ಆಧಾರ್ ಸೆಂಟ್ರಲ್ಲಿ ಆಧಾರ್ ಕಾರ್ಡನ್ನು ಮಾಡಿಸ್ಕೊಳ್ಳಿ. ಅದಾದಮೇಲೆ ಬಂದು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೌದು ಅಂತ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮ್ಮೊಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಹೆಸರಿದೆ ಅದನ್ನು ನೆಕ್ಸ್ಟು ಇಲ್ಲಿ ಹಾಕಬೇಕಾಗುವಂಥದ್ದು. ಆಮೇಲೆ ನೀವು ಜೆಂಡರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕ್ಯಾಪ್ಚರನ್ನು ಹಾಕಬೇಕಾಗುತ್ತೆ. ಸೊ ಇದನ್ನು ಕೂಡಿಸ್ಬಿಟ್ಟು ನೀವು ಇಲ್ಲಿ ಹಾಕಬೇಕಾಗುತ್ತೆ ಈ ಬಾಕ್ಸಲ್ಲಿ. ಸೊ ಬೇರೆ ಬೇರೆ ಥರ ಇರುತ್ತೆ ನಿಮಗೆ. ಸೊ ಇದು ಕ್ಯಾಪ್ಚರ್ ಆಗಿರುವಂಥದ್ದು. ಸೊ ಇಲ್ಲಿ ಕೂಡಿಸ್ಬಿಟ್ಟು ನೀವು ಹಾಕಬೇಕಾಗುತ್ತೆ. ಅದಾದಮೇಲೆ ಒಂದು ಬಾಕ್ಸ್ ಇದೆ ನೋಡೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಮುಂದುವರಿಸಿದ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ನಾನು ಹಿಂದೆ ತಿಳಿಸ್ಕೊಟ್ನಲ್ಲ ಅದೇ ರೀತಿಯಾಗಿ ನೀವು ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ರಿಜಿಸ್ಟರನ್ನು ಆಗಬೇಕಾಗುತ್ತೆ. ಸೊ ರಿಜಿಸ್ಟರ್ ಪ್ರೊಸೆಸ್ನ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ನೋಡ್ಬೋದು ಇದನ್ನೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಆಧಾರ್ ಕಾರ್ಡ್ ಇದೆಯಾ ಇಲ್ವಾ ಅಂತ ಹೇಳೋದಲ್ಲ ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಆಧಾರ್ ಸಂಖ್ಯೆನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ಜೆಂಡರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು. ನಿಮ್ಮ ಹತ್ರ ಏನಾದರೂ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಕೊಟ್ಟಿದ್ರೆ ಅಥವಾ ಆಧಾರ್ ಕಾರ್ಡನ್ನು ಮಾಡ್ಸೋದಕ್ಕೆ ಏನಾದರೂ ಕೊಟ್ಟಿದ್ರೆ ಅಕ್ಲಾಟ್ಮೆಂಟ್ ನಂಬರ್ ಅಂತ ಬರುತ್ತೆ. ಸೊ ಆ ನಂಬರನ್ನು ನೀವಿಲ್ಲಿ ಹಾಕ್ಬೋದಾಗಿರುವಂಥದ್ದು. ಸೊ ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಕೊಟ್ಟಿರುವಂಥದ್ದು. ಸೊ ನೀವಿಲ್ಲಿ ಹಾಕ್ಬೋದಾಗಿರುವಂಥದ್ದು. ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಪೇರೆಂಟ್ಸ್ ಡೀಟೇಲ್ಸನ್ನು ನೀವು ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಾನು ಝೂಮ್ ಹಾಕಿ ತೋರಿಸ್ತಿರುವಂಥದ್ದು. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಬಂದಿರುವಂಥದ್ದು. ಸೊ ಇಲ್ಲಿ ಮೇಲ್ಗಡೆ ನಿಮಗೆ ಆಪ್ಷನ್ ಕೇಳ್ತಿದೆ ನೋಡ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ ಇಬ್ಬರು ಇದ್ದಾರೆ ಅಥವಾ ಒಬ್ಬರೇ ಇದ್ದಾರಾ ಅಥವಾ ಯಾರು ಇಲ್ವಾ ಅಂತ ಕೇಳಿರುವಂಥದ್ದು. ಸೊ ನಿಮಗೆ ಇಲ್ಲಿ 3 ಇದೆ ನೋಡ್ಬೋದು. 3ರಲ್ಲಿ ಯಾವ್ದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಚಿಕ್ಕದಾಗಿ ಅಲ್ಲೊಂದು ಮಾರ್ಕ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ತಂದೆ ತಾಯಿ ಇಬ್ಬರು ಇದ್ದರೆ ಸೊ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಇದ್ದರೆ ಸೊ ಎರಡನೇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ನಿಮ್ಮ ತಂದೆ ಅಥವಾ ತಾಯಿ ಇಬ್ಬರು ಇಲ್ಲ ಅಂದರೆ ಮೂರನೇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ತಂದೆ ತಾಯಿ ಇಬ್ಬರು ಅವರೇ ಅಂತ ನಾನು ಕೊಟ್ಟಿರುವಂಥದ್ದು. ಸೊ ಕೊಟ್ಟ ತಕ್ಷಣ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮೊಂದು ತಂದೆಯ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ನಿಮ್ಮೊಂದು ತಂದೆಯ ಆಧಾರ್ ಕಾರ್ಡಲ್ಲಿ ನಿಮ್ಮ ತಂದೆ ಹೆಸರು ಏನಿದೆ ಸೊ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನೇ ಹಾಕಬೇಕಾಗುತ್ತೆ. ಹಾಗೆಯೇ ನಿಮ್ಮ ತಾಯಿದು ಕೂಡ ಆಧಾರ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಹಾಗೆಯೇ ನಿಮ್ಮ ತಾಯಿಯ ಹೆಸರನ್ನು ಹಾಕಬೇಕು. ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನೇ ಹಾಕಬೇಕಾಗುತ್ತೆ. ಹಾಕಾದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು ನಿಮ್ಮ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರಾದರೂ ಒಬ್ಬರಿತ್ತು ಅಂತಂದರೆ ನಿಮಗೆ ಈ ರೀತಿಯಾಗಿ ಬರುವಂಥದ್ದು. ಎರಡನೇತ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುವಂಥದ್ದು. ಇನ್ನೊಂದು ಆಪ್ಷನ್ ಬಂದಿರುವಂಥದ್ದು ಫಾದರ್ ಮದರ್ ಅಂತ. ಇವರಿಬ್ಬರಲ್ಲಿ ಯಾರಿದ್ದಾರೆ ಸೊ ಅವ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಸೊ ಫಾದರ್ ಇತ್ತು ಅಂದರೆ ಫಾದರ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಮದರ್ ಇದ್ರು ಅಂದರೆ ಮದರ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇವರಿಬ್ಬರಲ್ಲಿ ಯಾರು ಇದ್ದಾರೆ ಅವ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ್ಮೇಲೆ ಅವರ ಒಂದು ಆಧಾರ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ನೋಡ್ಬೋದು ಅವರ ಹೆಸರನ್ನು ಹಾಕಬೇಕಾಗುತ್ತೆ. ಇದು ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರಾದರೂ ಒಬ್ಬರಿದ್ದರೆ ಅವರಿಗೆ ಮಾತ್ರ. ನೆಕ್ಸ್ಟ್ ಬಂದ್ಬಿಟ್ಟು ಯಾರೂ ಇಲ್ಲ ಅಂತಂದರೆ ಸೊ ಯಾರೂ ಇಲ್ಲ ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮನ್ನು ಯಾರು ನೋಡ್ಕೊತಿದ್ದಾರೆ ಸೊ ಅವರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಮತ್ತು ಅವರ ಹೆಸರನ್ನು ನೀವು ಹಾಕಬೇಕಾಗುತ್ತೆ. ಸೊ ಹಾಕ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುವಂಥದ್ದು. ಸೊ ಇದು ಕೂಡ ನಾನು ಝೂಮ್ ಹಾಕಿ ತೋರಿಸ್ತಿರುವಂಥದ್ದು. ಸೊ ಇಲ್ಲಿ ನಿಮ್ಮೊಂದು ಇಮೇಲ್ ಐಡಿಯನ್ನು ಹಾಕಬೇಕಾಗುತ್ತೆ. ಸೊ ನಿಮ್ಮೊಂದು ಮೊಬೈಲ್ನಲ್ಲಿ ಇಮೇಲ್ ಐಡಿ ಇರುತ್ತೆ. ಸೊ ಅದನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ನಿಮ್ಮೊಂದು ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರನ್ನು ಹಾಕಾದ್ಮೇಲೆ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ.
ನೋಡ್ಬೋದು ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ OTP ಬರುವಂಥದ್ದು. ಸೊ ಇಲ್ಲಿ ನೀವು ನೀಟಾಗಿ ಕೊಟ್ಟಿರುವಂಥದ್ದು ನೋಡ್ಕೋಬೋದು. ನೀವು ಇಲ್ಲಿ OTP ಬರುತ್ತೆ. ಸೊ ಆ OTPನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥದ್ದು. ಸೊ OTPನ ಎಂಟರ್ ಮಾಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಓಪನ್ ಆಗುವಂಥದ್ದು. ಸೊ OTPನ ನೀವು ಹಾಕ್ತಿದ್ದಂಗೆ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ 8 ಲೆಟರ್ಸ್ಗಳು ಇರಬೇಕಾಗುತ್ತೆ. ಸೊ ಒಂದು ಬಿಗ್ ಇರಬೇಕಾಗುತ್ತೆ, ಮಿಕ್ಕವೆಲ್ಲ ಸ್ಮಾಲ್ ಇರಬೇಕಾಗುತ್ತೆ. ಯಾವುದಾದ್ರೂ ಒಂದು 2 ಅಂಕಿಯನ್ನು ನೀವು ಬಳಸಬೇಕಾಗುತ್ತೆ. ಸೊ ನಿಮ್ಮೊಂದು ಪಾಸ್ವರ್ಡ್ ನಿಮಗೆ ಬಿಟ್ಟಿತ್ತು. ಸೊ ನಿಮಗೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನಿಸ್ತೋ ಆ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಇಲ್ಲಿ ಪಾಸ್ವರ್ಡನ್ನು ಹಾಕಾದ್ಮೇಲೆ ಸೊ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ಕನ್ನು ಮಾಡಿಬಿಟ್ಟು ಕನ್ಫರ್ಮ್ ಪಾಸ್ವರ್ಡನ್ನು ಕೂಡ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ನಿಮ್ಮೊಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುವಂಥದ್ದು, ನೀವು ಖಾತೆಯನ್ನು ಶುಚೀಕರಿಸಿದ್ದೀರಾ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಸೊ ಅಪ್ಲೈ ಮಾಡೋದು ಹೇಗಪ್ಪ ಅಂತಂದರೆ ಸೊ ನೀವು ಫಸ್ಟ್ಗೆ ಬಂದುಬಿಟ್ಟು ನೋಡ್ಬೋದು, ನಾನು ವೆಬ್ಸೈಟಲ್ಲಿ ತೋರಿಸಿರುವ ಹಾಗೆ ನೀವು ವೆಬ್ಸೈಟ್ಗೆ ಹೋದ ತಕ್ಷಣ ನೋಡ್ಬೋದು, ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಲಿಕ್ ಹಿಯರ್ ಟು ಲಾಗಿನ್ ಟು SSP ಸ್ಟೂಡೆಂಟ್ಸ್ ಅಕೌಂಟ್ ಅಂತ ಇರುವಂಥದ್ದು. ಸೊ ಇಲ್ಲಿ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ನೋಡ್ಬೋದು, ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಓಪನ್ ಆಗುವಂಥದ್ದು. ಸೊ ನೀವು ಇಲ್ಲಿ SSP ಪೋಸ್ಟಲಲ್ಲಿ ನೀವು ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಸೊ ಒಂದು ಮೆಸೇಜ್ ಬರುತ್ತೆ. ಸೊ ಆ ಮೆಸೇಜಲ್ಲಿ ನಿಮಗೆ ID ಇರುತ್ತೆ. ಸೊ ID ಮತ್ತು ಪಾಸ್ವರ್ಡು ಕೂಡ ಕೊಟ್ಟಿರುವಂಥದ್ದು. ಸೊ ನೀವು ಅದನ್ನು ಹಾಕ್ಬಿಟ್ಟು ಇಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಈಗ ನಾನು ಎಕ್ಸಾಂಪಲ್ ಆಗಿ ಆ ಒಂದು ಮೆಸೇಜನ್ನು ತೋರಿಸ್ತೀನಿ ನೋಡ್ಬೋದು. ಸೊ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಒಂದು ಮೆಸೇಜ್ ಬಂದಿರುವಂಥದ್ದು. ಸೊ ಇಲ್ಲಿ ನಿಮ್ಮೊಂದು ID ಮತ್ತು ಪಾಸ್ವರ್ಡನ್ನು ಕೊಟ್ಟಿರುವಂಥದ್ದು. ಮತ್ತೆ ವೆಬ್ಸೈಟ್ಗೆ ಬರ್ತೀರಾ. ಸೊ ಇಲ್ಲಿ ಆ ಒಂದು ಐಡಿಯನ್ನು ಹಾಕಬೇಕಾಗುತ್ತೆ. ಸೊ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಸೊ ಐಡಿಯನ್ನು ಹಾಕಿ ಪಾಸ್ವರ್ಡನ್ನು ಹಾಕಿ ಇಲ್ಲಿರುವಂಥ ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಲಾಗಿನ್ ಆಗುವಂಥದ್ದು. ಅಕಸ್ಮಾತ್ ನೀವೇನಾದರೂ ರಿನ್ಯೂವಲ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನಿಮ್ಮ ಹಳೆಯ ಒಂದು ಐಡಿಯನ್ನು ಹಾಕಬೇಕಾಗುತ್ತೆ. ಸೊ ಅದು ನಿಮಗೆ ಹಳೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ನಿಮಗೆ ಲಾಸ್ಟಲ್ಲಿ ಕೊಟ್ಟಿರ್ತಾರಲ್ಲ, ಸೊ ಒಂದು ಫಾರ್ಮಲ್ಲಿ ನಿಮಗೆ ID ಇರುತ್ತೆ. ಸೊ ನೀವು ಆ ಒಂದು ಐಡಿಯನ್ನು ಹಾಕಬೇಕಾಗುತ್ತೆ. ಸೊ ಅಕಸ್ಮಾತ್ ನೀವೇನಾದರೂ ಐಡಿಯನ್ನು ಮರ್ತಿದ್ದೀರಾ ಅಂತಂದರೆ ಸೊ ಇಲ್ಲಿ ಲಾಸ್ಟಲ್ಲಿ ಇರುವಂಥದ್ದು ಸೊ ನಿಮ್ಮ ವಿದ್ಯಾರ್ಥಿ ಐಡಿಯನ್ನು ತಿಳಿಯಿರಿ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ ಕೇಳುತ್ತೆ. ಸೊ ಹಿಂದೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿರ್ತೀರಲ್ಲ ಆ ಒಂದು ಮೊಬೈಲ್ ನಂಬರನ್ನು ಕೇಳುತ್ತೆ. ಸೊ ಆ ಒಂದು ಮೊಬೈಲ್ ನಂಬರನ್ನು ಹಾಕಾದ್ಮೇಲೆ ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ ಸಬ್ಮಿಟ್ ಮಾಡಿದ ತಕ್ಷಣ. ಸೊ OTPನ ಎಂಟರ್ ಮಾಡಿದ ತಕ್ಷಣ ಆ ಒಂದು ID ನಿಮಗೆ ಸಿಗುವಂಥದ್ದು. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಪಾಸ್ವರ್ಡ್ ಮರೆತಿದ್ದೀರಾ ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ನಿಮ್ಮ ಹತ್ರ ID ಇದೆ ಆದರೆ ಪಾಸ್ವರ್ಡ್ ಮರೆತಾಗಿದೆ ಅನ್ನೋರಿಗೆ ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೋಡ್ಬೋದು, ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬಂದಿರುವಂಥದ್ದು. ಸೊ ಇಲ್ಲಿ ಇರ್ಬೋದು ನಿಮ್ಮೊಂದು ಐಡಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಾದ್ಮೇಲೆ OTP ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ನೀವು ಹಿಂದೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಯಾವ ಒಂದು ನಂಬರನ್ನು ಕೊಟ್ಟಿದ್ರು ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾದ್ರೆ ಆ ಒಂದು ನಂಬರ್ಗೆ OTP ಹೋಗುತ್ತೆ. ಸೊ ಒಂದು OTPಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ನ್ಯೂ ಪಾಸ್ವರ್ಡನ್ನು ಹಾಕಿ ಅಂತ ಕೇಳುತ್ತೆ. ಹಾಗೆಯೇ ನೋಡ್ಬೋದು ನ್ಯೂ ಪಾಸ್ವರ್ಡನ್ನು ನೀವು ಹಾಕಬೇಕಾಗುತ್ತೆ. 2 ಸಲ ನೀವು ಕನ್ಫರ್ಮ್ ಆ ಒಂದು OTPನ ನೀವು ಇಲ್ಲಿ ಹಾಕಾದ್ಮೇಲೆ ಮತ್ತೆ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ರಿಯೇಟ್ ಮಾಡಿದ್ಮೇಲೆ ಸಕ್ಸಸ್ಫುಲ್ ಆಗಿ ನೀವು ಮತ್ತೆ ಬಂದ್ಬಿಟ್ಟು ನೀವು ಐಡಿಯನ್ನು ಮಾಡೋದು ಪಾಸ್ವರ್ಡನ್ನು ಹಾಕ್ಬಿಟ್ಟು ನೀವು ಲಾಗಿನ್ ಆಗಿ ಅಪ್ಲೈನ ಮಾಡ್ಬೋದು ಸ್ಕಾಲರ್ಶಿಪ್ಗೆ. ಸೊ ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಗೈಸ್ ನಿಮ್ಮ ಒಂದು ಯೂಸರ್ ID ಮತ್ತು ಪಾಸ್ವರ್ಡನ್ನು ಕೊಟ್ಟು ಕ್ಯಾಪ್ಷನ್ ಹಾಕಿ ನೀವು ಲಾಗಿನ್ ಆದ ತಕ್ಷಣ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಓಪನ್ ಆಗಿರುವಂಥದ್ದು. ಸೊ ಇಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ ನಿಮಗೆ ಆಪ್ಷನ್ ಇರುವಂಥದ್ದು. 4 ಸ್ಟೆಪ್ಸ್ಗಳಿರುವಂಥದ್ದು. ನೀವು ಒಂದೊಂದಾಗಿ ಕಂಪ್ಲೀಟ್ ಮಾಡ್ಕೊಬರ್ಬೇಕಾಗುತ್ತೆ. ಸೊ ಇವಾಗ ರೀಸೆಂಟಾಗಿ ನಿಮಗೆ 2 ಸ್ಟೆಪ್ ಇರುವಂಥದ್ದು. ಸೊ 2 ಸ್ಟೆಪ್ಪನ್ನು ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ 3 ಸ್ಟೆಪ್ಪನ್ನು ಇನ್ನೂ ಅನೇಬಲ್ ಮಾಡಿಲ್ಲ. ಸೊ ಅದನ್ನು ಮಾಡಾದ್ಮೇಲೆ ನೀವು ಹಾಕಬೇಕಾಗುತ್ತೆ. ಸೊ ಇವಾಗ ಮೊದಲನೇ ಸ್ಟೆಪ್ಪನ್ನು ಹಾಕೋದು ಹೇಗೆ ಅಂತ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಮೊದಲನೇ ಸ್ಟೆಪ್ ಇದೆಯಲ್ಲ ನೋಡ್ಬೋದು, ಇಲ್ಲಿ ಅಪ್ಲೈ ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ಅಪ್ಲೈ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುವಂಥದ್ದು. ಸೊ ಇದೇ ನೆಕ್ಸ್ಟ್ ಪೇಜ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಓಪನ್ ಆದ ತಕ್ಷಣ ಇಲ್ಲಿ ನೀವು SSLC ರಿಜಿಸ್ಟರ್ ನಂಬರನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೀವು SSLC ಅಂತ ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ ಫಸ್ಟಾಗಿ. ಸೊ ಇಲ್ಲಿ SSLC ರಿಜಿಸ್ಟರ್ ನಂಬರನ್ನು ಹಾಕಬೇಕಾಗುತ್ತೆ. ಸೊ ಹಾಕಾದ್ಮೇಲೆ ನೋಡ್ಬೋದು ನೀವು ಯಾವ ಒಂದು ಇಯರಲ್ಲಿ SSLCಯನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಸೊ ಅದನ್ನು ಹಾಕಬೇಕಾಗುತ್ತೆ. ಸೊ ಹಾಕಾದ್ಮೇಲೆ ನಿಮ್ಮ ಒಂದು ಡಾಟಾವನ್ನು ಇಲ್ಲಿ ಕ್ಲಿಕ್ ಡಾಟಾ ಅಂತಿದೆ ನೋಡ್ಬೋದು, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಕ್ಲಿಕ್ ಡಾಟಾ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಹೆಸರು, ನೀವು ಯಾವ ಒಂದು ಇಯರಲ್ಲಿ SSLC ಪಾಸ್ ಮಾಡಿದ್ದೀರಾ ಹಾಗೆ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಇಲ್ಲಿ ಬರುತ್ತೆ. ಬಂದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇರುವಂಥದ್ದು, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ನೀವು ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನಿಮಗೆ
ಬರುವಂಥದ್ದು ಎಡಿಟ್ ಮತ್ತು ಕ್ಯಾನ್ಸಲ್ ಅಂತ. ಸೊ ಇದಾದ ಮೇಲೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುವಂಥದ್ದು. ಅಕಸ್ಮಾತ್ ನೀವೇನಾದ್ರು ತಪ್ಪಾಗಿ ನೀವು ಹಾಕಿದರೆ ಸೊ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ, ಕ್ಯಾನ್ಸಲ್ ಮೇಲೆ ಕ್ಲಿಕ್ಕನ್ನು ಮಾಡಿ ಎಡಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಸರಿ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಓಪನ್ ಆಗಿರುವಂಥದ್ದು. ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆಯಾ ಅಂತ ಕೇಳಿರುವಂಥದ್ದು. ಸೊ ಇಲ್ಲಿ ಎಸ್ ಇದ್ರೆ ಎಸ್ ಅಂತ ಕೊಡಿ, ನೋ ಇದ್ರೆ ನೋ ಅಂತ ಕೊಡಿ. ಸೊ ಎಸ್ ಇತ್ತು ಅಂತಂದ್ರೆ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ, ನೋ ಇತ್ತು ಅಂದರೆ ಏನೂ ಓಪನ್ ಆಗಲ್ಲ. ಸೊ ನೆಕ್ಸ್ಟ್ ನೀವು ಕಂಪ್ಲೀಟ್ ಮಾಡ್ಬೋದು. ಎಸ್ ಇತ್ತು ಅಂತ ಕೊಟ್ಟ ತಕ್ಷಣ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬಂದಿರುವಂಥದ್ದು. ನಿಮ್ಮ ಹತ್ರ ಏನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು ಅಂತಂದರೆ ಸೊ ಇಲ್ಲಿ ಸ್ಟೂಡೆಂಟ್ಸ ನಿಮ್ಮ ಹತ್ರನೇ ಇದ್ದದ ಅಗ್ರಿಕಲ್ಚರ್ ಲ್ಯಾಂಡು, ಅಥವಾ ನಿಮ್ಮೊಂದು ಫಾದರ್ ಹತ್ರ ಇದ್ದದ ಅಥವಾ ನಿಮ್ಮೊಂದು ಮದರ್ ಹತ್ರ ಇದ್ದದ ಅಂತ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ID ಇದೆಯಾ ಅಂತ ಕೇಳಿರುವಂಥದ್ದು. ಎಸ್ ಇತ್ತು ಅಂದರೆ ಎಸ್ ಅಂತ ಕ್ಲಿಕ್ ಮಾಡಿ, ನೋ ಇತ್ತು ಅಂದ್ರೆ ನೋ ಮೇಲೆ ಕ್ಲಿಕ್ಕನ್ನು ಮಾಡಿ. ಎಸ್ ಇತ್ತು ಅಂತ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಐಡಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಐಡಿಯನ್ನು ಎಂಟ್ರಿ ಮಾಡಿದ ತಕ್ಷಣ ನೋಡ್ಬೋದು ಗೆಟ್ ಡಾಟಾ ಅಂತ ಕ್ಲಿಕ್ಕನ್ನು ಮಾಡಿದ್ರೆ ಸೊ ಇಲ್ಲಿ ಡಾಟಾ ಬರುತ್ತೆ. ಸೊ ನಿಮ್ಮ ತಂದೆ ಹೆಸರು, ಜೆಂಡರ್ ಆಗಿರ್ಬೋದು, ಹಾಗೆಯೇ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಲ್ಯಾಂಡ್ ಓನರ್ ನೇಮ್ ಆಗಿರ್ಬೋದು, ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಬರುವಂಥದ್ದು. ಸೊ ಬಂದ ತಕ್ಷಣ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ. ಸೊ ಹೌದು ಅಂತ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಓಪನ್ ಆಗುವಂಥದ್ದು. ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ತಂದೆ ಅಥವಾ ತಾಯಿ ಕಟ್ಟಡ ಕಾರ್ಮಿಕರಾಗಿದ್ದರೆ ಎಸ್ ಅಂತ ಕ್ಲಿಕ್ಕನ್ನು ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ಕನ್ನು ಮಾಡಿ. ನಿಮ್ಮ ತಂದೆ ಅಥವಾ ತಾಯಿ ಕಟ್ಟಡ ಕಾರ್ಮಿಕರಾಗಿದ್ದರೆ ಸೊ ಅವರ ಒಂದು ಆ ಕಾರ್ಡ್ ಇರುತ್ತಲ್ಲ, ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಸೊ ಅದನ್ನು ಹಾಕಬೇಕಾಗುತ್ತೆ. ಸೊ ಅದನ್ನು ಹಾಕಾದ್ಮೇಲೆ ಗೆಟ್ ಡಾಟಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಸೊ ಅವರ ಡಾಟಾ ಬರುತ್ತೆ. ಸೊ ಅದಾದಮೇಲೆ ನೀವು ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೆಕ್ಸ್ಟ್ ಪೇಜ್ಗೆ ಬರಬೇಕಾಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಹೌದು ಅಂತ ಕ್ಲಿಕ್ಕನ್ನು ಮಾಡಿ, ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೀವೇನಾದರೂ ಅಂಗವಿಕಲರಾಗಿದ್ದರೆ ಸೊ ಅಂಗವಿಕಲರ ಕಾರ್ಡ್ ಇರುತ್ತಲ್ಲ, ಸೊ ಆ ನಂಬರನ್ನು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಇಲ್ಲಿ ಗೆಟ್ ಡಾಟಾ ಮೇಲೆ ಕ್ಲಿಕ್ಕನ್ನು ಮಾಡಿ ಮತ್ತೆ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವೇನಾದರೂ ಅಂಗವಿಕಲರಾಗಿದ್ದರೆ ಸೊ ಈ ರೀತಿಯಾಗಿ ನಿಮಗೆ ಗೆಟ್ ಡಾಟಾ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಬರುವಂಥದ್ದು. ಸೊ ಬಂದಾದ್ಮೇಲೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ರಿಲೀಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಿಂದೂ, ಮುಸ್ಲಿಮ್ಸ್ ಯಾವುದಾದ್ರೂ ಇದ್ರು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟನ್ನು ಮಾಡ್ಕೊಂಡಾದ್ಮೇಲೆ ನಿಮ್ಮೊಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟನ್ನು ಮಾಡಾದ್ಮೇಲೆ ಸೊ ಇಲ್ಲಿ RD ನಂಬರನ್ನು ಹಾಕಬೇಕಾಗುತ್ತೆ. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಹಾಕಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಸೊ ಇಲ್ಲಿ ಹಾಕಾದ್ಮೇಲೆ ಚೆಕ್ ಡಾಟಾ ಅಂತ ಬರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮ್ಮೊಂದು ಡಾಟಾ ಬರುತ್ತೆ. ಸೊ ಬಂದಾದ್ಮೇಲೆ ನೀವು ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ಕನ್ನು ಮಾಡ್ಬೇಕಾಗುತ್ತೆ. ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಬರುವಂಥದ್ದು. ಇಲ್ಲಿ ನೀವು ಪರ್ಸನಲ್ ಡೀಟೇಲ್ಸನ್ನು ಹಾಕಬೇಕಾಗುವಂಥದ್ದು. ಸೊ ಇಲ್ಲಿ ನೀವು ಪರ್ಸನಲ್ ಡೀಟೇಲ್ಸನ್ನು ಹಾಕೋದು ಹೇಗಪ್ಪ ಅಂತಂದರೆ ಸೊ ನಿಮ್ಮ ನೇಮನ್ನು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಇಲ್ಲಿ ನಿಮ್ಮ ಜೆಂಡರನ್ನು ಹಾಕಬೇಕಾಗುತ್ತೆ. ನಿಮ್ಮೊಂದು ಆಧಾರ್ ಸಂಖ್ಯೆಯನ್ನು ಕೂಡ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ನಿಮ್ಮೊಂದು ಮೊಬೈಲ್ ನಂಬರನ್ನು ಕೂಡ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಇಮೇಲ್ ID ಕೂಡ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಸೊ ಇಲ್ಲಿ ನೀವು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಡಿಸ್ಟಿಕನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೇನೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಿನ್ ಕೋಡ್ ಅಂತ ಕೇಳಿರುವಂಥದ್ದು. ಸೊ ಇದು ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಇರುತ್ತೆ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಇರುತ್ತಲ್ಲ, ಸೊ ಅಲ್ಲಿ ಇರುತ್ತೆ. ಸೊ ಅದನ್ನು ನೀವು ಹಾಕಬೇಕಾಗುತ್ತೆ. ಸೊ ಹಾಕಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಊರಿಂದ ನಿಮ್ಮ ಒಂದು ಕಾಲೇಜಿಗೆ ಅಥವಾ ಸ್ಕೂಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಕೇಳಿರುವಂಥದ್ದು. ಸೊ ಅಲ್ಲಿ ನೀವು ಕಿಲೋಮೀಟರನ್ನು ಹಾಕಬೇಕಾಗುತ್ತೆ. ಸೊ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೀವು ಕಿಲೋಮೀಟರನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಸೊ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಏನಿದೆ ಸೊ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಕರ್ನಾಟಕದವರ ಅಥವಾ ಇಲ್ವಾ ಅಂತ ಕೇಳಿರುವಂಥದ್ದು. ಸೊ ಅದಕ್ಕೆ ನೀವು ಇಲ್ಲಿ ಹೌದು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಫಸ್ಟ್ನೇ ಸ್ಟೆಪ್ ಅಂದರೆ ಮೊದಲನೇ ಸ್ಟೆಪ್ ನಿಮಗೆ ಕಂಪ್ಲೀಟ್ ಆಗುತ್ತೆ. ಸೊ ಎರಡನೇ ಸ್ಟೆಪ್ಗೆ ಹೋಗೋದು ಹೇಗಪ್ಪ ಅಂತಂದರೆ ಸೊ ಇಲ್ಲಿ ಮೇಲ್ಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಅಂತ ನಿಮಗೆ ಫುಲ್ ಮೇಲ್ಗಡೆ ಬಂದರೆ ನೆಕ್ಸ್ಟ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಎರಡನೇ ಸ್ಟೆಪ್ಗೆ ಬರುತ್ತೆ. ಸೊ ಎರಡನೇ ಸ್ಟೆಪ್ಪಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಕಾಲೇಜ್ ಡೀಟೇಲ್ಸನ್ನು ನೀವು ಹಾಕಬೇಕಾಗುತ್ತೆ. ಸೊ ಅದನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ. ಕಾಲೇಜ್ ಡೀಟೇಲ್ಸನ್ನು ಹಾಕಬೇಕಾದ್ರೆ ನಿಮ್ಮೊಂದು ಕಾಲೇಜ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಕಾಲೇಜ್ ಯಾವ ಒಂದು ತಾಲೂಕಲ್ಲಿ ಇದೆ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗೆಯೇ ನಿಮ್ಮೊಂದು ಕಾಲೇಜ್ ಯಾವ ಒಂದು ಯೂನಿವರ್ಸಿಟಿಗೆ ಸೇರಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು PUC ಆಗಿದ್ದರೆ ಡಿಪಾರ್ಟ್ಮೆಂಟ್ ಆಫ್ PU ಬೋರ್ಡ್ ಅಂತ ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು SLC ಆಗಿದ್ರೆ SLC ಅಂತ ಬರುತ್ತೆ. ಹಾಗೆಯೇ ಡಿಪ್ಲೊಮಾ ಆಗಿದ್ರೆ ನಿಮ್ಮ ಒಂದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು ಡಿಗ್ರಿ ಮಾಡ್ತಿದ್ದೀರಾ ಅಂತಂತಂದರೆ ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ಬರುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕುವೆಂಪು ಯೂನಿವರ್ಸಿಟಿ, ಹಲವಾರು ಯೂನಿವರ್ಸಿಟಿ ಇದೆ, ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಬರುವಂಥದ್ದೇ ಈ ರೀತಿಯಾಗಿ ಸೊ ಇಲ್ಲಿ ನಿಮ್ಮೊಂದು ರಿಜಿಸ್ಟರ್ ನಂಬರನ್ನು ಹಾಕಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಹೇಳೋದಾದರೆ ನೀವೇನು ಡಿಗ್ರಿ ವ್ಯಾಸಂಗ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನು ಹಾಕಬೇಕಾಗುತ್ತೆ. ಹಾಗೆ ನೀವೇನಾದರೂ SSLC ವ್ಯಾಸಂಗ ಮಾಡ್ತಿದ್ದೀರಾ ಅಂತ ನಿಮ್ಮೊಂದು ID ಕೊಡ್ತಾರೆ. ಸೊ ಅದನ್ನು ಹಾಕಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ನಿಮ್ಮೊಂದು ಡಿಪಾರ್ಟ್ಮೆಂಟ್ಗೆ ತಕ್ಕಂಗೆ ನಿಮಗೆ ID ಇರುತ್ತೆ, ರಿಜಿಸ್ಟರ್ ನಂಬರ್ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನೀವು ರಿಜಿಸ್ಟರ್ ನಂಬರನ್ನು ಹಾಕೋದಕ್ಕಿಂತ ಮುಂಚೆ ಮೇಲ್ಗಡೆ UG PG ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. UG ಅಂತಂದರೆ ಅಂಡರ್
ಗ್ರ್ಯಾಜುಯೇಷನ್ ಅಂತ ಅಂದ್ಬಿಟ್ಟು, PG ಅಂತಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಅಂದ್ಬಿಟ್ಟು, ಹಾಗೆ ಡಿಪ್ಲೊಮೊ, ITI, PUC ಅಂತಿದೆ. ಸೊ ನಿಮ್ಗೆ ಯಾವ್ದು ಬೇಕಾದ್ರೂ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ ನೋಡುವ, ಅಲ್ಲಿ ನೀವು ನಿಮ್ಮೊಂದು ರಿಜಿಸ್ಟರ್ ನಂಬರನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಗೆಟ್ ಡಾಟಾ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಏನಾದರೂ ಆಟೋಮೆಟಿಕ್ ಆಗಿ ತೊಗೊಂಡಿದೆ ಅಂತಂದರೆ ಪುನರ್ ಸ್ಥಾಪಿಸೋ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು ನಿಮ್ಮೊಂದು ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಝೂಮ್ ಹಾಕಿ ತೋರಿಸ್ತಿರುವಂಥದ್ದು. ಸೊ ಇಲ್ಲಿ ನಿಮ್ಮೊಂದು ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡಾದ್ಮೇಲೆ ನಿಮ್ಮೊಂದು ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕೋರ್ಸನ್ನು ಸೆಲೆಕ್ಟನ್ನು ಮಾಡಾದ್ಮೇಲೆ ನೋಡ್ಬೋದು ಕೋರ್ಸ್ ಸ್ಟಾರ್ಟ್ ಡೇಟ್ ಅಂತ ಇದೆ. ನಿಮ್ಮ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಆಗೋ ಟೈಮಲ್ಲಿ ಸ್ಲಿಪ್ ಕೊಟ್ಟಿರ್ತಾರಲ್ಲ, ನೀವು ಫೀಸ್ ಕಟ್ಟಿರ್ತೀರಲ್ಲ, ಅದರಲ್ಲಿ ಏನಿದೆ ಡೇಟು ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಹಾಕಾದ್ಮೇಲೆ ಸೊ ನೀವು ನೆಕ್ಸ್ಟು ನಿಮ್ಮೊಂದು ಕಾಂಬಿನೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೋಡ್ಬೋದು ಸೆಲೆಕ್ಟ್ ಕೋರ್ಸ್ ಇಯರ್ ಅಂತ ಕೇಳಿದರೆ ನಿಮ್ಮೊಂದು ಕೋರ್ಸ್ ಇಯರನ್ನು ನೀವು ಸೆಲೆಕ್ಟನ್ನು ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಮೋಡ್ ಆಫ್ ಅಡ್ಮಿಷನ್ ಅಂತ ಕೇಳಿರುವಂಥದ್ದು. ಇಲ್ಲಿ ನೀವು ಅಡ್ಮಿಷನ್ ಆಗಬೇಕಾದ್ರೆ ನಿಮಗೆ ನೋಡ್ಬೋದು ಕೌನ್ಸಿಲಿಂಗ್ನ ಮಾಡಿರ್ತಾರೆ. ಸೊ ಸೆಲೆಕ್ಟನ್ನು ಮಾಡ್ಕೊಂಡಿರ್ತಾರೆ. ಸೊ ಅದಾಗಿದಾಗ ಅಥವಾ ನೀವು ಡೈರೆಕ್ಟಾಗಿ ನೀವು ಅಡ್ಮಿಷನ್ ಆಗಿದ್ದೀರಾ ಅಂತ ಸೊ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೀವು ಅಡ್ಮಿಷನ್ ಇಯರನ್ನು ಹಾಕಬೇಕಾಗುತ್ತೆ. ಸೊ ಅಡ್ಮಿಷನ್ ಇಯರನ್ನು ಹಾಕಾದ್ಮೇಲೆ ಸೊ ನೆಕ್ಸ್ಟು ನಿಮಗೆ ಈ ರೀತಿಯಾಗಿ ಓಪನ್ ಆಗುವಂಥದ್ದು. ಸೊ ಇಷ್ಟೆಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ಸೆಮಿಸ್ಟರ್ ವೈಸ್ ಅಥವಾ ಆ್ಯನ್ಯುವಲ್ ಅಂತ ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಆ್ಯನ್ಯುವಲ್ ಅಂತಂದರೆ ವರ್ಷ ಸೆಮಿಸ್ಟರ್ ಅದನ್ನು ನಿಮ್ಗೆ ಗೊತ್ತಿರೋದು 6 ತಿಂಗಳಿಗೆ ನೀವು ಸೆಮಿಸ್ಟರ್ ಇರುತ್ತೆ. ನೀವು ಸೆಮಿಸ್ಟರ್ ಅಥವಾ ಆ್ಯನ್ಯುವಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಿಮಗೆ ಕೆಳಗಡೆ ಈ ರೀತಿಯಾಗಿರುವಂಥದ್ದು ನಿಮ್ಮೊಂದು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ನಿಮ್ಮೊಂದು ಮಾರ್ಕ್ಸನ್ನು CGPA ರೂಪದಲ್ಲಿ ಕೊಡ್ತಿದ್ದಾರೆ ಅಥವಾ ಮಾರ್ಕ್ಸ್ ರೂಪದಲ್ಲಿ ಕೊಡ್ತಿದ್ದೀರಾ ಅಂತ ಕೇಳಿರುವಂಥದ್ದು. ಸೊ ಇಲ್ಲಿ ನೀವು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಇರುವಂಥದ್ದೇ ನೀವು ಎನಿ ಯೂನಿವರ್ಸಿಟಿನ ನೀವು ಬೇರೆ ಒಂದು ಸ್ಟೇಟಲ್ಲಿ ಮಾಡಿದ್ದೀರಾ ಅಂತ ಕೇಳುತ್ತೆ. ನೀವು ಬೇರೆ ಒಂದು ಸ್ಟೇಟಲ್ಲಿ ಏನಾದರೂ ಯಾವ್ದಾದ್ರು ಒಂದು ಯೂನಿವರ್ಸಿಟಿಲಿ ನೀವು ಓದಿದ್ರೆ ಎಸ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ನೋ ಇದ್ರೆ ನೋ ಅಂತ ಕ್ಲಿಕ್ಕನ್ನು ಮಾಡಿ. ಸೊ ನೋಡ್ಬೋದು SR ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಆಪ್ಷನ್ಗಳು ಬಂದಿರುವಂಥದ್ದು. ಸೊ ಇಲ್ಲಿ ನಿಮ್ಮ ಹಿಂದಿನ ವರ್ಷದ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ ನೀವು ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಫಸ್ಟ್ ಇಯರ್ ಡಿಗ್ರಿ ಡೀಟೇಲ್ಸನ್ನು ಇಲ್ಲಿ ಕೊಡಬೇಕಾಗುತ್ತೆ. ನಿಮ್ಮೊಂದು ಫಸ್ಟ್ ಇಯರ್ ಯಾವ ಒಂದು ಕಾಲೇಜಲ್ಲಿ ಮಾಡಿದ್ರಿ ಆ ಒಂದು ಕಾಲೇಜ್ ಡೀಟೇಲ್ಸನ್ನು ನೀವು ಕೊಡಬೇಕಾಗುತ್ತೆ. ಸೊ ಹಿಂದಿನ ವರ್ಷದ ಕಾಲೇಜ್ ಡೀಟೇಲ್ಸನ್ನು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮೊಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮೊಂದು ಹಿಂದಿನ ವರ್ಷ ಯಾವ ಒಂದು ಕಾಲೇಜಲ್ಲಿ ವ್ಯಾಸಂಗ ಮಾಡಿದ್ದೀರಾ ಅಂತ. ಸೊ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ನೀವು ಫಿಲಪ್ಪನ್ನು ಮಾಡಬೇಕಾಗುತ್ತೆ. ಸೊ ಫಿಲಪ್ಪನ್ನು ಮಾಡಾದ್ಮೇಲೆ ನೆಕ್ಸ್ಟ್ ನಿಮಗೆ ಓಪನ್ ಆಗುವಂಥದ್ದೇ ನೀವು ಹಾಸ್ಟೆಲಲ್ಲಿ ಇದ್ದೀರಾ ಅಥವಾ ಇಲ್ವಾ ಅಂತ. ಸೊ ಅದನ್ನು ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. SR ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಫೀಸ್ ರೆಸಿಪ್ಟು. ನಿಮ್ಮೊಂದು ಕಾಲೇಜಲ್ಲಿ ಅಡ್ಮಿಷನ್ ಆಗೋ ಟೈಮಲ್ಲಿ ಫೀಸ್ ಕಟ್ಟಿದರೆ ಎಸ್ ಅಂತ ಕ್ಲಿಕ್ಕನ್ನು ಮಾಡಿ, ಇಲ್ಲ ಅಂತಂದರೆ ನೋ ಅಂತ ಕ್ಲಿಕ್ಕನ್ನು ಮಾಡಿ. ಫೀಸ್ ಕಟ್ಟಿತ್ತು ಅಂತಂದರೆ ಫೀಸ್ ರೆಸಿಪ್ಟನ್ನು ನೀವು ಹಾಕಬೇಕಾಗುತ್ತೆ. ಸೊ ಎಷ್ಟನ್ನು ಕಟ್ಟಿದ್ರಿ ಅಂತ ಹೇಳ್ಬಿಟ್ಟು ನಿಮಗೆ ಸೊ ನೀವು ಫೋಟೋವನ್ನು ತೊಗೊಂಡು ನಿಮ್ಮೊಂದು ಮೊಬೈಲ್ನಲ್ಲಿ ಆ ಒಂದು ಫೀಸ್ ರೆಸಿಪ್ಟ್ ಫೋಟೋವನ್ನು ತೊಗೊಂಡು ಇಲ್ಲಿ ಫೈಲ್ ಮೇಲೆ ಕ್ಲಿಕ್ಕನ್ನು ಮಾಡಿಬಿಟ್ಟು ಸೊ ಆ ಒಂದು ಫೈಲನ್ನು ಆ ಒಂದು ಫೋಟೋವನ್ನು ನೀವು ಇಲ್ಲಿ ಹಾಕಿಬಿಟ್ಟು ಸೊ ಎರಡನೇ ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ನೀವು ಎರಡನೇ ಸ್ಟೆಪ್ಪನ್ನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹಾಕಬೇಕಾಗುತ್ತೆ. ಸೊ ಹಾಕಾದ್ಮೇಲೆ ಮೂರನೇ ಸ್ಟೆಪ್ಗೆ ನೀವು ಹಾಕಬೇಕಾಗುತ್ತೆ. ಸೊ ಮೂರನೇ ಸ್ಟೆಪ್ಪನ್ನು ಇನ್ನೂ ಅನೇಬಲ್ ಮಾಡಲಿಲ್ಲ. ಸೊ ಅನೇಬಲ್ ಮಾಡಿದ ತಕ್ಷಣ ನಾನು ನಿಮಗೆ ಅದರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಮೂರನೇ ಸ್ಟೆಪ್ಪು ಮತ್ತು ನಾಲ್ಕನೇ ಸ್ಟೆಪ್ಪನ್ನು ಕಂಪ್ಲೀಟಾಗಿ ಹಾಕೋದು ಹೇಗೆ ಅಂತ ನನ್ನ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ನೀವು ಆನ್ಲೈನಲ್ಲಿ ಫ್ರೀಯಾಗಿ ನೀವು ಅಪ್ಲಿಕೇಶನ್ಗಳನ್ನು ಹಾಕಬಹುದು. ನನ್ನ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಪಾಸ್ ಅಪ್ಲಿಕೇಶನ್ ಹಾಕೋದಿಗೆ ಅಂತ ತಿಳಿಸ್ಕೊಟ್ಟಿದೆ. ತುಂಬ ಜನ ಅದನ್ನು ನೋಡಿ ಪಾಸ್ ಅಪ್ಲಿಕೇಶನ್ಗಳನ್ನು ಹಾಕೊಂಡಿದ್ದೀರಿ. ಸೊ ತುಂಬಾ ಖುಷಿ ಆಗುತ್ತೆ. ಇದೇ ರೀತಿಯಾದಂಥ ವೀಡಿಯೋಸ್ಗಳನ್ನು ನಾವು ನಮ್ಮ ಒಂದು ಚಾನಲ್ನಲ್ಲಿ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ. ನಿಮ್ಮಿಂದ ಬಯಸೋದೊಂದು ಲೈಕ್ ಅಷ್ಟೇ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಮಾತ್ರ ನಾವು ಈ ಒಂದು ವಿಡಿಯೋಗೆ ಲೈಕನ್ನು ಮಾಡಿ. ಸೊ ನಿಮಗೆಲ್ಲರೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಲೈಕನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಬೈ ಗೈಸ್.